ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ವಿದ್ಯಾಜಿ. ಪಬ್ಲಿಕ್ ನ್ಯೂಸ್ 18 ವಾಹಿನಿಯ ವ್ಯಕ್ತಿ ವಿಶೇಷ ನೇರ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕ ಸ್ವಾಗತ. ಇಂದಿನ ಕಾರ್ಯಕ್ರಮದ ವಿಶೇಷಿತರು ಶ್ರೀಯುತ ವೆಂಕಟೇಶ್ ಅಶೋಕ್ ಕಾಟ್ವೆ, ಸಮಾಜಮುಖಿ ಕಾರ್ಯಕರ್ತರು ಹಾಗೂ ವಿಎಕೆ ಫೌಂಡೇಶನ್ ಸಂಸ್ಥಾಪಕರು. ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ ಸರ್. ಸರ್, ಮೊದಲನೇದಾಗಿ ನಿಮ್ಮ ಕೌಟುಂಬಿಕ ಹಿನ್ನೆಲೆ ಬಗ್ಗೆ ಹೇಳ್ತೀರಾ ಸರ್? ನಮ್ಮ ಕುಟುಂಬ ಹಿನ್ನೆಲೆ ಏನಂದರೆ, ನಾವು ಬಹಳ ಒಂದು ಬಡ ಕುಟುಂಬದಿಂದ ನಮ್ಮ ಅಜ್ಜಾರು ಒಬ್ಬರು ಟೇಲರ್ ಆಗಿದ್ದರು. ಮರಾಠ ಗಲ್ಲಿಯಲ್ಲಿ ಒಂದು ಸಣ್ಣ ಅಂಗಡಿಯಲ್ಲಿ, ಅಂದ್ರೆ ಆ ಅಂಗಡಿಯಲ್ಲಿ ಅವ್ರು ಟೇಲರಿಂಗ್ ಮಾಡ್ತಿರ್ಬೇಕು. ಒಬ್ಬರು ಯಾರು ಕಸ್ಟಮರ್ ಬಂದ್ರೆ ತುಂಬಿಡ್ತಿದ್ದು. ಅಷ್ಟು ಸಣ್ಣ ಅಂಗಡಿಯಿಂದ ಪ್ರಾರಂಭ ಆಗಿತ್ತು. ಸೊ ಆ ಅಂಗಡಿಯಲ್ಲಿ ಅವರು ಅಲ್ಲಿ ಟೇಲರಿಂಗ್ ಮಾಡ್ತಾ ಬಂದಿದ್ದರು. ಮತ್ತು ಅವರು ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಇದ್ದರು. ಅನೇಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಪಾಲ್ಗೊಂಡು ಗಾಂಧೀಜಿಯವ್ರ ಜೋಡಿ ಮುಂಬೈಯಲ್ಲಿ 12 ದಿವಸ ಜೈಲಲ್ಲಿ ಅವರು ಕಳೆದು ಅನೇಕ ಹೋರಾಟದಲ್ಲಿ ಅವರು ಪಾಲ್ಗೊಂಡಿದ್ದರು. ಮರಾಠ ಗಲ್ಲಿಯಲ್ಲೂ ಕೂಡ ಅವರು ಬ್ರಿಟಿಷರ ಒಂದು ದಾಳಿಗೆ ಅವರು ಕೂಡ ಅಲ್ಲಿ ಲಾಠಿ ಚಾರ್ಜ್ ಒಳಗಾಗಿದ್ದರು. ಸೊ ಆ ನಿಟ್ಟಿನಲ್ಲಿ ಆ ಹೋರಾಟ, ತಂದೆಯವ್ರನ್ನೂ ಕೂಡ ಆ ಹೋರಾಟದ ಕಿಚ್ಚು ಅವರಲ್ಲಿ ಇತ್ತು. ತಂದೆಯವರು ಅವರ ಶಿಕ್ಷಣ ಕಾಲದಿಂದ ABVP ಸದಸ್ಯರಾಗಿದ್ದರು. ಅಲ್ಲಿಂದ ಅವ್ರದ್ದು ಪೊಲಿಟಿಕಲ್ ಕೆರಿಯರ್ ಸ್ಟಾರ್ಟ್ ಆಯ್ತು ಮೇಡಮು. ಪ್ಲಸ್ ಅವರು ಎಜುಕೇಷನಲ್ಲಿ BCom ಅನ್ನು ಕಲಿತು ವಿದ್ಯಾರ್ಥಿ ಸಂಘದಲ್ಲಿ ಅನೇಕ ಹೋರಾಟ ಮಾಡಿದರು. ಮಾಡಿ ಮುಂದೆ ಕಾರ್ಪೊರೇಟರ್ ಆದರು. ಬಿಸ್ನೆಸ್ನು ಕೂಡ ಮಾಡಲಿಕ್ಕೆ ಅವ್ರಿಗೆ ರೊಕ್ಕ ಇದ್ದಿದ್ದಿಲ್ಲ. ಅಜ್ಜಾರಿಗೆ ಏನಾರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂಥೇಳಿ, ಉದ್ಯೋಗ ಸ್ಟಾರ್ಟ್ ಮಾಡ್ಬೇಕಂಥೇಳಿ ಅವ್ರು ಏನಾರ ರೊಕ್ಕ ಕೇಳಿದಾಗ, ಟೇಲರಿಂಗ್ ಮಾಡು, ಯಾವುದು ಬಿಸ್ನೆಸ್ ಬೇಡ, ನಮ್ಮ ಟೇಲರಿಂಗ್ ಇರಲಿ ಅಂಥೇಳಿ ಹೇಳ್ತಿದ್ರು. ಬಟ್ ಆ ಟೇಲರಿಂಗ್ ಅಂಗಡಿನ ಇಷ್ಟು ಸಣ್ಣ ಇತ್ತು, ತಂದೆಯವರು ದೊಡ್ಡ ಆಳು. ಸೊ ಆ ಏನು ಶಾಪಲ್ಲಿ ಅವರು ಒಬ್ರು ಹೋದ್ರೆ ಸಾಕು, ಯಾರು ಕಸ್ಟಮರ್ ಬರೋಕ್ಕೆ ಚಾನ್ಸ್ ಇದ್ದದ. ಸೊ ಅದು ಬ್ಯಾಡ್ ಅಂಥೇಳಿ ಅವರು ಅನೇಕ ಕಾಂಟ್ರಾಕ್ಟ್ ತೊಗೊಂಡ್ರು. ಒಬ್ಬೊಬ್ಬರ ಕಡೆ ಸಾಲ ಸುಲ ಮಾಡಿ ಕಾಂಟ್ರಾಕ್ಟ್ ತೊಗೊಂಡು ಈಗ ಒಂದು ಸಾಮ್ರಾಜ್ಯವನ್ನು ಅವರು ಕಟ್ಟಿದ್ದಾರೆ. ಅವರು ಪೊಲಿಟಿಕಲ್ ಇದರಲ್ಲಿ ಕಾರ್ಪೊರೇಟರ್ ಆದರು. ಕಾರ್ಪೊರೇಟರ್ ಆಗಿ ಉಪಮೇಯರ್ನೂ ಕೂಡ ಆದರು. ನಂತರ 1994ರಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರು ಏನು ಹೋರಾಟ ಮಾಡಿದ್ದಾರೆ ಅದಕ್ಕೆ ಆಯ್ಕೆ ಮಾಡಿ ಅವರಿಗೆ ಟಿಕೆಟನ್ನು ಕೊಟ್ಟರು. ಹುಬ್ಬಳ್ಳಿ ಧಾರವಾಡ ಸಿಟಿನಲ್ಲಿ ಜನರ ಒಂದು ಆಶೀರ್ವಾದದಿಂದ ಅವರು ಶಾಸಕರಾಗಿ ಆಗುವಂಥ ಅವಕಾಶ ಅವರಿಗೆ ದೊರಕಿತು. ನಿಮ್ಮ ಪ್ರಕಾರ ನಿಮ್ಮ ತಾತನವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಆಗಿನ ಕಾಲದಲ್ಲಿಯೇ ಹಲವಾರು ಹೋರಾಟಗಳಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ ಸರ್. ಅದರಿಂದ ಪ್ರೇರಿತರಾದಂತಹ ನಿಮ್ಮ ತಂದೆಯವರು ಕೂಡ ಅದೇ ದಾರಿಯನ್ನು ಹಿಡಿದು ABVP ಕಾರ್ಯಕರ್ತರಾಗಿ ಹಾಗೆ ರಾಜಕೀಯ ಪ್ರವೇಶಿಸಿ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದಂತಹ ಕುಟುಂಬ ಹಾಗೂ ಕೀರ್ತಿ ನಿಮ್ಮದಾಗಿದೆ ಸರ್.